ಹಲೋ ಪೀಪಲ್, ಎಲ್ಲರೂ ಹೇಗಿದ್ದೀರಿ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ಅಂದ್ಕೊಂಡಿದ್ದೀನಿ. ಬಟ್ ನನಗೆ ಲಾಸ್ಟ್ 4 ಡೇಸಿಂದ ಹುಷಾರಿರಲಿಲ್ಲ. ಸೊ ನೋಡೋಣ, ಹುಷಾರಾಗುತ್ತೆ ಅಂದ್ಕೊತಾ ಇದ್ದೆ. ಬಟ್ ಸ್ಟಿಲ್ ಯಾವುದಕ್ಕೂ ಒಂದು ಬ್ಲಡ್ ಟೆಸ್ಟ್ ಮಾಡಿಸ್ಬಿಡೋಣ ಅಂತ ಮಾಡಿಸ್ಕೊಂಡು ಬಂದ್ವಿ. ಹಾಗೆ ದೇವಸ್ಥಾನಕ್ಕೆ ಕೂಡ ಹೋಗಿ ಬರೋಣ ಅಂತ ಹೇಳಿ ಮನೆಯಲ್ಲೇ ಎಲ್ಲ ಪೂಜೆ ಎಲ್ಲ ಮುಗಿಸ್ಕೊಂಡು ದೇವಸ್ಥಾನಕ್ಕೆ ಕೂಡ ಹೊರಟ್ವಿ. ಬರಬೇಕಾದ್ರೆ ಸ್ವಲ್ಪ ಗ್ರಾಸರೀಸ್ ಮತ್ತು ವೆಜಿಟೇಬಲ್ಸ್ ಬೇಕಿತ್ತು ಅಂತ ಅಲ್ಲೇ ಸ್ಮಾರ್ಟ್ ಪಾಯಿಂಟಲ್ಲಿ ಹೋಗಿ ತೊಗೊಂಡು ಬಂದ್ವಿ. ಅಪರೂಪಕ್ಕೆ ಇವತ್ತೇನೋ ನನ್ನ ಹಸ್ಬೆಂಡ್ ಟೊಮ್ಯಾಟೊ ಸೂಪ್ ಕುಡಿಬೇಕಂತ ಹೇಳ್ತಾಯಿದ್ರು. ಸೊ ಅಲ್ಲೇ ಇದ್ದಿದ್ದು ನಾರ್ ಸೂಪ್ನ ತೊಗೊಂಡ್ವಿ. ನನಗಿದು ಒಂಚೂರು ಇಷ್ಟ ಆಗಲ್ಲ, ಬಟ್ ಸ್ಟಿಲ್ ಅವ್ರು ಕೇಳಿದ್ರು ಅಂತ ಇವತ್ತು ಮಾಡಿಕೊಡ್ಲೇಬೇಕಾಗಿತ್ತು. ಆ್ಯಂಡ್ ಅಪರೂಪಕ್ಕೆ ನನ್ನ ಹಸ್ಬೆಂಡ್ ಅದೇ ಬೇಕು ಇದೇ ಬೇಕು ಅಂತ ಕೇಳೋದು. ಯಾವತ್ತೂ ಅವ್ರ ಹತ್ರ ಏನು ಆರ್ಡರ್ ಮಾಡಲ್ಲ, ಬಟ್ ಸ್ಟಿಲ್ ನಾನು ಕೇಳ್ಕೊಂಡು ಅಡುಗೆ ಮಾಡ್ತಿರ್ತೀನಿ. ಹಾಗೆಯೇ ಸರಿ ನಾನು ಮನೇಲೇ ಮಾಡಿರೋಂಥ ಬಾದಾಮ್ ಪೌಡರಲ್ಲಿ ಬಾದಾಮ್ ಹಾಲು ಮಾಡಿದೆ. ನೀವು ನೋಡ್ಬೋದು, ಅದಕ್ಕೆ ಕಲರ್ ಏನು ಆ್ಯಡ್ ಮಾಡಿಲ್ಲ, ಜಸ್ಟ್ ಬಾದಾಮ್ ಅಷ್ಟೇ. ಅದನ್ನು ಮಾಡಿ ಆ್ಯಂಡ್ ನೈಟ್ ಊಟಕ್ಕೆ ಅಕ್ಕಿ ರೊಟ್ಟಿ ಮತ್ತು ನೆನೆಸಿರೋ ಅವರೆಕಾಳಲ್ಲಿ ಪಲ್ಯ ಮಾಡಿದೆ. ಸೊ ಅದಾದಮೇಲೆ ಬೆಣ್ಣೆ ಕೂಡ ತಂದಿದ್ದೆ. ಲಾಸ್ಟ್ 2 ಡೇಸಿಂದ ಫ್ರಿಡ್ಜಲ್ಲೇ ಇತ್ತು. ಸೊ ಕರಗಿಸೋಣ ಅಂದ್ಕೊತಾನೆ ಇದೆ, ಬಟ್ ಟೈಮೇ ಆಗ್ತಾ ಇರಲಿಲ್ಲ. ನಾನು ಈ ಥರ ಏನೇ ಪ್ರಿಪ್ರೇಷನ್ ಕೆಲಸ ಇದ್ರೂ ಸಂಜೆನೇ ಮಾಡ್ಕೊಬೇಕು. ಏಕೆಂದರೆ ಬೆಳಗ್ಗೆ ಟೈಮ್ ಅಂತೂ ಅಷ್ಟು ಬ್ಯುಸಿ ಇರುತ್ತೆ. ಸೊ ಬೆಳಗ್ಗೆ ತಿಂಡಿ ಮಾಡಿ ರೆಡಿ ಮಾಡಿ ಹೋಗೋಷ್ಟರಲ್ಲೇ ಬೆಣ್ಣೆ ಕರಗಿಸುವಾಗ ನನಗೆ ನೆನಪಾಯಿತು, ವಿಳ್ಯದೆಲೆನೂ ಇಲ್ಲ, ಹಾಗೆ ಕರಿಬೇವು ಕೂಡ ಖಾಲಿಯಾಗಿದೆ ಮನೇಲಿ ಅಂತ. ಸೊ ನಮ್ಮ ಅಮ್ಮಂಗೆ ಇಮಿಡಿಯೇಟ್ ಕಾಲ್ ಮಾಡಿದೆ. ಅಮ್ಮ 1 4 ತುಳಸಿ ಎಲೆ ಹಾಕಿ ಕರಗಿಸು, ಏನಾಗಲ್ಲ, ಚೆನ್ನಾಗಿರುತ್ತೆ ಅಂತ ಹೇಳಿದ್ರು.